ನಮಸ್ಕಾರ. ನ್ಯೂಸ್ 26ಗೆ ಸ್ವಾಗತ. ಮಠಕ್ಕೆ ಬೇಕಾಗಿದೆ ನಿಮ್ಮ ನೆರವಿನ ಹಸ್ತ. ಸಗರನಾಡಿನ ಯಾದಗಿರಿ ಜಿಲ್ಲೆ ಕೆಂಬಾವಿ ಪಟ್ಟಣದ ಪರಸನಹಳ್ಳಿ ರಸ್ತೆಯಲ್ಲಿ ಬರುವ ಶ್ರೀ ವಿಶ್ವಾರಾಧ್ಯ ಶಾಖಾ ಮಠಕ್ಕೆ ಸಾವಿರಾರು ಭಕ್ತರು ಆಗಮಿಸುತ್ತಾರೆ. ಆದರೆ ಇಲ್ಲಿ ಮೂಲ ಸೌಕರ್ಯಗಳಿಲ್ಲದೆ ಭಕ್ತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರದಿಂದ ನೆರವಿನ ಹಸ್ತ ಬೇಕಾಗಿದೆ. ಆದ ಕಾರಣ ಸನ್ಮಾನ್ಯ ಸಣ್ಣ ಕೈಗಾರಿಕೆ ಸಚಿವರು ಹಾಗೂ ಸಾರ್ವಜನಿಕ ಉದ್ಯಮ ವಲಯ ಸಚಿವರು ಮತ್ತು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶರಣಬಸಪ್ಪ ಗೌಡ ದರ್ಶನಾಪುರ್ ಅವರು ಈ ಒಂದು ಮಠಕ್ಕೆ ಯಾತ್ರೆ ನಿವಾಸ ಆಗಲಿ ಮತ್ತು ಸಮುದಾಯ ಭವನವಾಗಲಿ ನಿರ್ಮಾಣ ಮಾಡುವಲ್ಲಿ ಸಹಕಾರ ನೀಡಬೇಕೆಂದು ಶಾಖಾ ಮಠದ ಶ್ರೀಗಳಾದ ಶ್ರೀ ವೇದಮೂರ್ತಿ ಅಮರಯ್ಯ ಸ್ವಾಮಿ ಹಿರೇಮಠರವರು ಮಾನ್ಯ ಸಚಿವರಲ್ಲಿ ಈ ಮೂಲಕ ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಶ್ರೀಮಠದಲ್ಲಿ ಬರ್ತಕ್ಕಂಥ ಭಕ್ತರ ಒಂದು ಅನುಕೂಲಕ್ಕಾಗಿ ತಾವು ತಕ್ಷಣ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶರಣಬಸಪ್ಪಗೌಡ ದರ್ಶನಾಪುರ್ ಅವರು ಶ್ರೀಮಠದ ಕಡೆಗೆ ಗಮನ ಹರಿಸಿ ಇತ್ತ ಕಡೆ ಸಚಿವರು ಗಮನ ಹರಿಸಿ ಈ ಒಂದು ಮಠಕ್ಕೆ ಜೀರ್ಣ ಉದ್ಧಾರ ಮಾಡುವ ಸಲುವಾಗಿ ನೆರವು ಕೊಡಬೇಕೆಂದು ಸಾರ್ವಜನಿಕರು ಹಾಗೂ ಈ ಮಠಕ್ಕೆ ಬರುವ ಸಾವಿರಾರು ಭಕ್ತರು ಮನವಿ ಮಾಡಿಕೊಳ್ತಿದ್ದಾರೆ. ಈ ಮಠದಿಂದ ವಿಶೇಷವಾಗಿ ಕಾರ್ಯಕ್ರಮಗಳನ್ನ ಕೂಡ ಆಯೋಜನೆ ಮಾಡಲಾಗುತ್ತದೆ. ಹೆಣ್ಣು ಮಕ್ಕಳಿಗೆ ಉಡಿ ತುಂಬುವ ಕಾರ್ಯಕ್ರಮ ಮತ್ತು ಗಂಡು ಮಕ್ಕಳಿಗೆ ರೋಮಲ್ ಸುತ್ತುವ ಕಾರ್ಯಕ್ರಮ ಮತ್ತು ಮಠದಿಂದ ಇನ್ನು ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿರ್ತಾರೆ. ಅನ್ನದಾಸೋಹ ಕೂಡ ಇಲ್ಲಿ ನಡ್ಕೊಂಡು ಬಂದಿದೆ. ಆದ ಕಾರಣ ಭಕ್ತರು ಮತ್ತು ಸಚಿವರು ತನುಮನ ಧನದಿಂದ ಸಹಾಯ ಮಾಡಬೇಕೆಂದು ಭಕ್ತರು ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ವರದಿ ರಾಚಪ್ಪ ಎಸ್ ಕುಂಬಾರ್, ನ್ಯೂಸ್ 26 ಕನ್ನಡ, ಸುರಪುರ. ವನ್ಯಜೀವಿಗಳಿಗೂ ಕೂಡ ಇದ್ದದ್ದು ಎಲ್ಲರೂ ಹೇಳ್ತಾರೆ, ಇಲ್ಲಾರ್ದೊಂದು ಜನ ಏನಾನ ಆದರೆ ಮನುಷ್ಯ ಇದು ಎಲ್ಲ ಕಡೆ ಬಂದ್ಬಿಡ್ತವ. ನೀವೇನಾದ ಪ್ರತಿಯೊಂದು ಬಂದು ಭಕ್ತರಿಗೆ ಏನಾದ ಎಲ್ಲ ಒಂದು ಗ್ರೂಪ್ಗಳಿಗೆ ಅದಕ್ಕೆ ಶೇರ್ ಮಾಡಿಬಿಟ್ಟಲೆ ಬೇರೆ ಆಯ್ತು ಅಂತಂದ್ರೆ ಶ್ರೀ ವಿಶ್ವಾರಾಧ್ಯ ಮಹಾರಾಜ್ ಕಿ ಜೈ. ಶ್ರೀ ವಿಶ್ವಾರಾಧ್ಯರು ಮಾನವ ಕುಲದ ಉದ್ಧಾರಕರು. ಯಾವುದೇ ಜಾತಿ ಮತವನ್ನು ತೊರೆದು ಎಲ್ಲ ಸಮಾಜದ ಭಕ್ತರನ್ನು ಪ್ರೀತಿಯಿಂದ ಕಾಣ್ತಕ್ಕಂಥ ಸಹೃದಯಗಳು ಅಂತಂದರೆ ನಮ್ಮ ವಿಶ್ವಾರಾಧ್ಯರಂತ ನಾವು ಹೇಳಬೇಕಾಗ್ತದೆ. ಅಂಥ ವಿಶ್ವಾರಾಧ್ಯರ ಶಾಖಾ ಮಠವನ್ನು ಪರಸನಹಳ್ಳಿ ಗ್ರಾಮದಲ್ಲಿ ಇವತ್ತು ಉದ್ಭವಗೊಂಡಿದೆ. ಅಂಥ ಶ್ರೀಮಠದ ನೋಡಿಕೊಂಡು ಹೋಗೋದಕ್ಕೆ ಶ್ರೀ ವೇದಮೂರ್ತಿ ಅಮರಯ್ಯ ಸ್ವಾಮಿ ಹಿರೇಮಠ ಅವರು ಪೀಠಾಧಿಪತಿಗಳಾಗಿ ಸಮಾಜ ಸೇವೆಯನ್ನು, ಭಕ್ತರ ಸೇವೆಯನ್ನು ಸುಮಾರು 25-30 ವರ್ಷಗಳಿಂದ ಮಾಡುತ್ತಾ ಬಂದಿದ್ದಾರೆ. ಅವರು ಅನೇಕ 30 ಅನುಷ್ಠಾನಗಳನ್ನು ಸಮಾಜದ ಉದ್ಧಾರಕ್ಕಾಗಿ, ಲೋಕದ ಉದ್ಧಾರಕ್ಕಾಗಿ, ಮಳೆ ಬೆಳೆ ಇರಲಾದಂಥ ಸಂದರ್ಭದಲ್ಲಿ ಅವರ ಅನುಷ್ಠಾನವನ್ನು ಕೈಗೊಂಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಮುದನೂರಿನ ದೇವರ ದಾಸಿಮಯ್ಯನವರ ಗುಡಿಯಲ್ಲಿ 46 ದಿನಗಳ ಕಾಲ ಇವತ್ತು ಒಂದು ತೊಟ್ಟು ಬಾಯಲ್ಲಿ ನೀರು ಹಾಕಿಕೊಳ್ಳದೆ ಅಘೋರ ಅನುಷ್ಠಾನವನ್ನು ಕೈಗೊಂಡಿರ್ತಕ್ಕಂಥ ಕೀರ್ತಿ ಅದು ಯಾರಿಗಾದರೂ ಸಲ್ತಾ ಇದ್ದರೆ ಶ್ರೀ ವಿಶ್ವಾರಾಧ್ಯ ಶಾಖಾ ಮಠದ ಪೀಠಾಧಿಪತಿಗಳು ಅಂತ ಹೇಳಬೇಕಾಗ್ತದೆ. ಅಂಥ ಪೀಠಾಧಿಪತಿಗಳು ಇವತ್ತು ಶ್ರೀಮಠದಲ್ಲಿ ಪ್ರತಿ ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಗುರುವಾರ, ರವಿವಾರದಲ್ಲಿ ಅನೇಕ ಭಕ್ತರು ಕಾಯಿಲೆಗಳು ಮತ್ತು ಪಾರ್ಸಿ ಹೊಡೆದಿರ್ತಕ್ಕಂಥದ್ದು ಮತ್ತು ಅನೇಕ ಜಡ್ಡುಗಳನ್ನು ಇವತ್ತು ಹೊತ್ತುಕೊಂಡು ದೆವ್ವ ಭೂತ ಪಿಶಾಚಿಗಳನ್ನು ಬಡಿದುಕೊಂಡು ಇಲ್ಲಿ ಬಂದಿರತಕ್ಕಂಥ ಭಕ್ತರಿಗೆ ಇವತ್ತು ಉದ್ಧಾರವನ್ನು ಕೇವಲ ಮಂತ್ರೋಪದೇಶದಿಂದ, ಕೇವಲ ಗುರುವಿನ ಆಧಾರದಿಂದ ಇವತ್ತು ಉದ್ಧಾರ ಮಾಡಿರ್ತಕ್ಕಂಥವರು ಶ್ರೀಮಠದ ಪೀಠಾಧಿಪತಿಗಳು ಅಮರಯ್ಯ ಸ್ವಾಮಿಗಳು ಅಂತ ಹೇಳಬೇಕಾಗ್ತದೆ. ಅಂಥ ಪೀಠಾಧಿಪತಿಗಳನ್ನು
ಇವತ್ತು ನಮಗೆ ಸಿಕ್ಕಿದ್ದು ಇದು ಯಾವುದೋ ಜನ್ಮದ ಪುಣ್ಯದ ಫಲ ಅಂತ ಈ ಸುತ್ತ ಹಳ್ಳಿಗಳ ಜನರು ಒಂದು ಭಾವನೆ ಆಗಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಪ್ರತಿ ಮಾನಮಿ 9 ದಿವಸದಲ್ಲಿ ಅಘೋರ ಮೌನ ಅನುಷ್ಠಾನವನ್ನು ಮಾಡುವುದರ ಜೊತೆಗೆ 9 ಜನ ಬಾಲಮುತ್ತದರಿಗೆ ಉಡಿ ತುಂಬುವಂಥ ಕಾರ್ಯಕ್ರಮ, 101 ಮಂದಿ ಮಹಿಳೆಯರಿಗೆ ವಿಶೇಷ ಉಡಿ ತುಂಬಿ ಆಶೀರ್ವದಿಸಿ, ಜೊತೆಗೆ 101 ಮಂದಿ ರೈತರಿಗೆ ರುಮಾಲ ಸುತ್ತುವಂಥ ವಿಶೇಷ ಕಾರ್ಯಕ್ರಮವನ್ನು ಮಹಾನಮಿಯಲ್ಲಿ ಇಲ್ಲಿ ವಿಜೃಂಭಣೆಯಿಂದ ನಡೀತಾ ಇದೆ. ಮತ್ತು ಶಿವರಾತ್ರಿಯಲ್ಲಿ ಅನೇಕ ಗುರು ಶಿಷ್ಯರ ಒಂದು ಸಮಾಗಮನ ನಡೀತಾ ಇದೆ. ಅಂಥ ಅಂಥ ಸಂದರ್ಭದಲ್ಲಿ ಇವತ್ತು ಸಾವಿರಾರು ಭಕ್ತರು ಶ್ರೀಮಠಕ್ಕೆ ಬಂದು ಆಶೀರ್ವಾದವನ್ನು ಪಡೆದುಕೊಂಡು ಹೋಗ್ತಾರೆ. ಆದರೆ ಇಲ್ಲಿ ಏನಾದರೂ ಒಂದು ಕೊರತೆ ಇದೆ ಅಂತಂದರೆ ಇಲ್ಲಿವರೆಗೂ ಬರ್ತಕ್ಕಂಥ ಭಕ್ತಾದಿಗಳಿಗೆ ಇವತ್ತು ಅನ್ನಪ್ರಸಾದ ಮಾಡ್ತಾರೆ. ಅವರು ಬಿಸಿಲಲ್ಲೇ ಊಟ ಸೇವಿಸ್ತಕ್ಕಂಥದ್ದು, ಜೊತೆಗೆ ಮಲ್ಕೋಬೇಕಾದ್ರೆ ಬಿಸಿಲಲ್ಲೇ ಕುಂದಿರ್ತಕ್ಕಂಥ ಪರಿಸ್ಥಿತಿ ಇಲ್ಲಿ ಬಂದದ. ಯಾಕಂತ ಕೇಳಿದ್ರೆ ಸುಮಾರು 25-30 ವರ್ಷಗಳಿಂದಲೂ ಇಲ್ಲಿ ಸರ್ಕಾರ ಕಡೆಯಿಂದ, ನಮ್ಮ ಮಾನ್ಯ ಶಾಪುರ ಮತಕ್ಷೇತ್ರ ಸಚಿವರ ಕಡೆಯಿಂದ, ಸರ್ಕಾರದಿಂದ ಯಾವುದೇ ಒಂದು ಅನುದಾನವನ್ನು ಬಂದಿಲ್ಲ. ಆ ಒಂದು ಉದ್ದೇಶದಿಂದ ಇವತ್ತು ಶ್ರೀಮಠದಲ್ಲಿ ಬರ್ತಕ್ಕಂಥ ಭಕ್ತರ ಒಂದು ಅನುಕೂಲಕ್ಕಾಗಿ ತಾವು ತಕ್ಷಣ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶರಣಬಸಪ್ಪಗೌಡ ದರ್ಶನಾಪುರ ಅವರು ಶ್ರೀಮಠದ ಕಡೆಗೆ ಗಮನ ಹರಿಸಿ ಸರ್ಕಾರದ ಕಡೆಯಿಂದ ಇವತ್ತು ಶ್ರೀಮಠಕ್ಕೆ ಒಂದು ಯಾತ್ರಾ ನಿವಾಸ ಆಗಲಿ, ಸಮುದಾಯ ಭವನ ಆಗಲಿ, ಕಲ್ಯಾಣ ಮಂಟಪ ಆಗಲಿ, ಈ ಶ್ರೀಮಠಕ್ಕೆ ಜೀರ್ಣೋದ್ಧಾರಕ್ಕಾಗಿ, ಭಕ್ತರ ಒಂದು ಒಳಿತಿಗಾಗಿ, ಈ ಒಂದು ನಾಡು ನುಡಿ ಸೇವೆಗಾಗಿ ಶ್ರೀಮಠದ ಪೂಜ್ಯರು ಇವತ್ತು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಆ ಒಂದು ದೃಷ್ಟಿಯಲ್ಲಿ ಅವರ ಒಂದು ಜನರಿಗೆ ಮಾಡ್ತಕ್ಕಂಥ ಒಂದು ಒಳ್ಳೆಯ ಸ್ಥಾನಮಾನಕ್ಕಾಗಿ, ಒಂದು ಒಳ್ಳೆಯ ಅಭಿವೃದ್ಧಿಗಾಗಿ ತಾವು ತಕ್ಷಣವೇ ಶ್ರೀಮಠಕ್ಕೆ ಒಂದು ಅನುದಾನವನ್ನು ಕೊಡಿಸ್ತಕ್ಕಂಥ ಕೆಲಸ ತಮ್ಮಿಂದ ಆಗಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನನ್ನ ಹೆಸರು ಶ್ರೀ ಮಲ್ಲಿಕಾರ್ಜುನ ಎಸ್ ಹಿರೇಮಠ, ಸಾಕಿನ ಪರ್ಸನಲ್. ಶರಣಬಸಪ್ಪ ದರ್ಶನಾಪುರ ಸಾಹೇಬರು ಮತ್ತು ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರು ಈಗಾಗಲೇ ಈ ಪರ್ಸನಳ್ಳಿ ಗ್ರಾಮದ ಜೀರ್ಣೋದ್ಧಾರಕ್ಕಾಗಿ ಮತ್ತು ಮಠವಾಗಲಿ ಮತ್ತು ಇದು ಶಾಖೆಗೆ ಸಮುದಾಯ ಭವನವಾಗಲಿ ಮತ್ತು ಜೀರ್ಣೋದ್ಧಾರಕ್ಕಾಗಿ ತಾವು ಇದು ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಮಾನ್ಯ ಶರಣಬಸಪ್ಪ ದರ್ಶನಾಪುರ ಈಗಾಗಲೇ 10-20 ಹಳ್ಳಿಗಳು ತಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವುದರಿಂದ ತಾವು ಅತಿ ಹೆಚ್ಚಿನ ಗಮನ ಕೊಟ್ಟು ಈ ಮಠಕ್ಕೆ ಅನುದಾನ ಬಿಡುಗಡೆ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನಿಮ್ಮ ಹೆಸರು? ಶಿವಣ್ಣ ನಾಟಿಕರ್, ಕ್ಲಾಸನ್ ಗುತ್ತೇದಾರ್, ಮುದ್ದೂರ್ಕೆ. ಇದಾಗಿತ್ತು ಟುಡೇ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.